ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಗಂಟಲ ನೋವು ನಿಮಗೆ ಗೊತ್ತಿದ್ದರೂ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಇವತ್ತ ಜಗತ್ತಿನಲ್ಲಿ ನಡೀತಿರುವಂಥ ಘಟನೆಗಳು ಗಮನಿಸಿದಾಗ ಇದರಲ್ಲಿ ಮೂರನೇ ಮಹಾಯುದ್ಧ ನಿಶ್ಚಿತವಾಗಿ ಹಾಗೇ ಆಗ್ತದನ ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಕಾಡಲಿಕ್ಕೆ ಶುರುವಾಗಿದೆ. ಒಂದು ವೇಳೆ ಮೂರನೇ ಮಹಾಯುದ್ಧ ಆದರೆ ಇಡೀ ವಿಶ್ವ ಇದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಭಾಳ ಕಷ್ಟ. ಇದನ್ನು ನಿಯಂತ್ರಣ ತರುವಂಥದ್ದು. ಈ ಸಂದರ್ಭದಲ್ಲಿ ಚೈನಾ ಮತ್ತು ರೂಸ್ ಅಂದರೆ ರಷ್ಯಾ ಜಂಟಿಯಾಗಿ ಈ ಯುದ್ಧವನ್ನು ನಿಲ್ಲಿಸಬೇಕಾಗಿದೆ. ಆದರೆ ರಷ್ಯಾ ಮತ್ತು ಚೀನಾದ ಮಾತುಗಳನ್ನು ಅಮೇರಿಕ ಕೇಳಬಹುದಾ, ಇರಾನ್ ಕೇಳಬಹುದಾ? ಇಬ್ಬರು ಕೇಳ್ತಾ ಇಲ್ಲ. ಇಬ್ಬರದು ಒಂದೇ ಆಟ. ತಾನಾಗೆ ಸೋತು ಬರಲಿ ಈ ಒಂದು ಕಾರಣಕ್ಕಾಗಿ ಇವತ್ತಿನ ಟ್ರಂಪ್ ಸಾಹೇಬರು ಹೇಳ್ತಾ ಇದ್ದಾರೆ, ಇನ್ನೂ 1 ತಿಂಗಳ ಮುಂದುವರಿತದ ಇದು, ನಾವು ಎಲ್ಲದಕ್ಕೂ ಸಜ್ಜಾಗಿಯೇ ನಿಂತಿದ್ದೇವೆ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಇರಾನ್ ಆದರೂ ಸಹಿತ ಅಲ್ಲಿಯ ಇರಾನ್ನ ಸೆಕ್ಯೂರಿಟಿ ಕೌನ್ಸಿಲ್ ಮುಖ್ಯಸ್ಥ ಅಲ್ಲಿ ಲಾರಿ ಜಾಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ನಿಲ್ಲಿಸೋದಿಲ್ಲಪ್ಪ, ಪಾಠ ಕಲಿಸುತ್ತಿರ್ತೀವಿ, ಇಸ್ರೇಲನ್ನು ನಾಶ ಮಾಡ್ತೀವಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಇವೆರಡು ಹಠಗಳ ಸಾಧ್ಯ ಆಗಬೇಕಾಗಿತ್ತಂದರೆ ಅದು 1 ತಿಂಗಳಲ್ಲಿ ಮುಗೀತದನೋ 2 ತಿಂಗಳಲ್ಲಿ ಮುಗೀತದನೋ ಯಾರಿಗೂ ಗೊತ್ತು. ಆದರೆ ಇರಾನ್ ಮಾತ್ರ, ಅದೇ ಕಾಲಕ್ಕೆ ಅಮೇರಿಕ ಮಾತ್ರ, ಜೊತೆಗೆ ಇಸ್ರೇಲ್, ಈ ಯುದ್ಧಕ್ಕೆ ಮುಖ್ಯ ಕಾರಣ ಇಸ್ರೇಲ್. ಅದಕ್ಕೆ ಗ್ರೇಟರ್ ಇಸ್ರೇಲ್ ಮಾಡಬೇಕು ಅನ್ನುವಂಥ ಹಂಬಲ ನೆತನ್ಯಾಹು ಈ ಇಸ್ರೇಲ್ನ ಮುಖ್ಯಸ್ಥ ಪ್ರಧಾನಿ ಆತನಿಗೆ ಯುದ್ಧ ಬೇಕಾಗಿತ್ತು. ಆದರೆ ಇವತ್ತು ಅಮೇರಿಕೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದವರು ಸಹಿತ ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾರೆ, ಇದು ನಿಲ್ಲಬೇಕು ಅನ್ನುವಂಥದ್ದು. ಬಟ್ ಆ ಮಾತಿಗೆಲ್ಲ ಕಿವಿಗೊಡುವ ಸ್ಥಿತಿಯಲ್ಲಿ ನಮ್ಮ ಡೊನಾಲ್ಡ್ ಟ್ರಂಪ್ ಅವರಿಲ್ಲ. ಇದೇ ಕಾಲಕ್ಕೆ ಖಮೇನಿಯ ಪತ್ನಿ ಸಹಿತ ಸಾವನ್ನಪ್ಪಿದಾರಂತೂ ಸುತ್ತಲೂ ಬರ್ತಾ ಇದ್ದಾವೆ. ಮತ್ತು ಅಮೇರಿಕೆಯ F-15 16 ವಿಮಾನಗಳನ್ನು ಹೊಡೆದು ಉಳಿಸಿದಂಥ ಸುದ್ದಿ ನೀವು ಕೇಳಿದ್ದೀರಿ. ಈ ಕುವೈತ್ ಹೇಳ್ಕೊಳ್ತಾ ಇದ್ದ, ಇಲ್ಲ ನಮ್ಮ ಅಚಾತುರ್ಯದಿಂದ ಈ ದಾಳಿ ಆಯಿತು, ಅದಕ್ಕೆ ನಾವು ಹೊಣೆಗಾರರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲೇ ಚೈನಾದ ಒಂದೇನು ಮುಂದುವರಿದ ಟೆಕ್ನಾಲಜಿ ಉಪಯೋಗ ಆಗಿಲ್ಲ ಅಂಥೇಳಿ ಹೇಳ್ಬೋದೇನೋ. ಆದರೆ ಚೈನಾನು ಈ ಸಂದರ್ಭದಲ್ಲೇ ನಾನು ಇದರಲ್ಲಿ ಇನ್ವಾಲ್ವ್ ಇಲ್ಲ, ಆದರೆ ಯುದ್ಧ ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಇರಾನ್ ಜೊತೆಗೆ ಅನೇಕ ಅವರ ಸಂಧಿಗಳು ಒಪ್ಪಂದಗಳು ಆಗಿದ್ದಾವೆ. ಜೊತೆಗೆ ಇರಾನ್ ಇದ್ದಿದ್ದು ಚೈನಾದ ಒಂದೇನು ಬೇಡಿಕೆ, ಮೇನ್ ಬೇಡಿಕೆ ಆಯಿಲ್, ಎಣ್ಣೆ, ಕಚ್ಚಾ ಎಣ್ಣೆ, ಅದನ್ನೆಲ್ಲ ಸಪ್ಲೈ ಮಾಡೋದು ಮ್ಯಾಕ್ಸಿಮಮ್ ಇವತ್ತು ಇರಾನ್ ಮೇಲೆ ಡಿಪೆಂಡ್ ಆಗಿದೆ ಚೈನಾ. ರಷ್ಯಾನು ಮಾಡ್ತಾಯಿದೆ. ಆ ಮತ್ತು ಬೇರೆ ಭಾರತೀಯರು ಕಡಿಮೆ ಮಾಡಿದಪ್ಪ ರಷ್ಯಾದಿಂದ ಒಂದು ಎಣ್ಣೆ ತರಿಸೋದನ್ನ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಎಸ್ಟಿಮೇಟಿಗೆ ಅದು ಆಗಿದೆ, ಆದರೆ ಇಲ್ಲಿವರೆಗೆ ಮೌನ ಮಾತ್ರ ಅದ. ಅದೇ ಕಾಲಕ್ಕೆ ಅಮೇರಿಕ ಪೂರ್ತಿ ಕಣ್ಗಾವಲ ಹಾಕಿದ ಭಾರತದ ಮೇಲೆ. ಅದೇನೋ ಇದ್ದರೂ ಇವತ್ತು ಅದರ ದೃಷ್ಟಿ ಇರಾನನ್ನು ಗೆಲ್ಲಬೇಕು ಅನ್ನೋದಷ್ಟೇ, ಅದು ಮನಸ್ಬೇಕು. ಅಷ್ಟಲ್ಲ, ಇರಾನದ ಆಯಿಲ್ ಮೇಲೆ ತನ್ನದೇ ಕಬ್ಜಾ ಇರಬೇಕು. ಆಲ್ರೆಡಿ ವೆನಿಜುಲಾ, ಹೆಚ್ಚು ಕಡಿಮೆ ಗ್ರೀನ್ಲ್ಯಾಂಡ್, ಈಗ ಇರಾನ್, ಈ 3 ವರ್ಷ ಆದರೆ
ಜಗದ ಮ್ಯಾಕ್ಸಿಮಮ್ ಆಯಿಲ್ ನನ್ನ ಕಡೆ ಇರ್ತದೆ. ನನ್ನ $1 ಬೆಲೆ ಏರ್ತಾ ಇರ್ತದೆ. ಅದರ ಕಮಿಷನ್ ನಮಗೆ ಬರ್ತಾ ಇರ್ತದೆ. ಕೇವಲ ವ್ಯಾಪಾರಿ ಮನೋವೃತ್ತಿಯಿಂದ ಇವತ್ತು USA ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಈ ಯುದ್ಧ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಗಿರಾಗಿರುವಂಥ ವಿಷಯ. ಇಂಥ ಸಂದರ್ಭದಲ್ಲ ಯಾರನ್ನು ಯಾರು ಹೊರದು ಉಳಿಸಿದ್ರು, ಯಾರನ್ನು ಕೆಡವಿದ್ರು ಪೆಟ್ಟು ಬೀಳೋದು ಇಡೀ ವಿಶ್ವದ ಜನಕ್ಕೆ. ಯಾಕಂದರೆ ಈಗಾಗಲೇ ನಮ್ಮ ಭಾರತಂಥ ದೇಶಗಳು ನಾವು ಥರ್ಡ್ ವರ್ಲ್ಡ್ ಅಂತ ಕರಿತೀವಿ ಅಥವಾ ಮೂರನೇ ಜಗತ್ತು ಅಂತ ಕರಿತೀವಿ. ಈ ದೇಶಗಳು ಇವತ್ತು ಒದ್ದಾಡೋ ಸ್ಥಿತಿಗೆ ಬಂದಿದ್ದಾವೆ. ಯಾಕಂದ್ರೆ ಸ್ವತಃ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ತಯಾರಿಗಾರಂಗನೂ ಬೆಳೆಸ್ಕೊಳ್ಳಿಲ್ಲ. ಇವತ್ತು ಭಾರತ ಯಾವ ಫೀಲ್ಡ್ದಲ್ಲಿ ಬೆಳೆದು ನಿಂತದ ಅಂತ ಯೋಚನೆ ಮಾಡಿದರೆ ಇವತ್ತು ಅಮೇರಿಕ ಒಂದು ಸರೆಂಡರ್ ಆಗಿದ್ದನ್ನು ಗಮನಿಸಿದರೆ ಸಹಜ ಅನ್ನಿಸ್ತದೆ. ಭಾರತದಲ್ಲಿ ಏನಿಲ್ಲ ಏನಪ್ಪ ಅನ್ನುವಂಥ ಪರಿಸ್ಥಿತಿ. ಹಾಗಾದ್ರೆ ಮುಂದೆ ಏನು ಅಂತ ಇದೊಂದೇ ಅಲ್ಲ, ಇವನ್ ಪಾಕಿಸ್ತಾನದ ಪರಿಸ್ಥಿತಿ ಅದೇ, ಶ್ರೀಲಂಕಾದು ಅದೇ ಪರಿಸ್ಥಿತಿ, ಬಾಂಗ್ಲಾ, ಈ ಏಷ್ಯಾದ ಅನೇಕ ದೇಶಗಳು, ಆಫ್ರಿಕಾದ ಅನೇಕ ದೇಶಗಳ ಪರಿಸ್ಥಿತಿ ಇವತ್ತು ಅಧೋಗತಿ ಈ ಯುದ್ಧದಿಂದ. ಇಂಥ ಪ್ರಸಂಗದಲ್ಲಿ ವ್ಯಾಪಾರಕ್ಕಾಗಿ ಆರಂಭವಾದಂಥ ಯುದ್ಧ ಈಗ ನೋಡ್ರಿ ನಿಧಾನಕ್ಕೆ ಲೆಬನಾನದಲ್ಲಿ ಹಿಜ್ಬುಲ್ಲಾ ಅಂತ ಬರ್ತಾರೆ. ಅವರು ಈಗ ಲೆಬನಾನ್ದಿಂದ ದಾಳಿ ಮಾಡಿದ್ದಕ್ಕಾಗಿ ಇಸ್ರೇಲ್ ಅವ್ರ ಮೇಲೆ ಪ್ರತಿ ದಾಳಿ ಮಾಡಲಿಕ್ಕತ್ತದ. ಅದೇ ಕಾಲಕ್ಕೆ ಇರಾನದ ನಿಮಗೆ ಗೊತ್ತದ, ನಿನ್ನೆ ಹೇಳಿದಂಥ ಮಾತು, ಇರಾನದ ಈ ಸೂಪರ್ ನಾವು ಸಾನಿಕದ್ದ ಈ ಒಂದು ಬಾಂಬ್ಗಳು ಸೌದಿ ಅರೇಬಿಯಾದ ರಾಸ್ ತನೂರಿನಲ್ಲಿ ಅಲ್ಲಿ ತೈಲ ಘಟಕದ ಶುದ್ಧೀಕರಣ ಮಾಡೋದು ಅದ್ರ ಮೇಲೆ ದಾಳಿ ಮಾಡಿದೆ. ಹೀಗಾಗಿ ಅದು ಬಂದಾಗಿದೆ ಇವತ್ತು. ಅಂದ್ರೆ ಇಲ್ಲ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಒಟ್ಟಾರೆಯಾಗಿ ಈ ಎಲ್ಲ ಯುದ್ಧ ಇವತ್ತೇನೋ ಮಧ್ಯ ಏಷ್ಯಾದಲ್ಲೇ ಕುವೈತ್ ಇರ್ಬೋದು, ಅಬುಧಾಬಿ ಇರ್ಬೋದು, ಅಥವಾ ಇನ್ನುಳಿದ ಅಲ್ಲಿಯ ದೇಶಗಳು ಇರ್ಬೋದು, ಜೊತೆಗೆ ಇರಾಕ್ದಲ್ಲಿ ದಾಳಿ ಆಗಿದ್ದ ಸುದ್ದಿಗಳಿದ್ದಾವೆ. ಇನ್ನುಳಿದ ಅನೇಕ ದೇಶಗಳ ಮೇಲೆ ಕಣ್ಣಿಟ್ಟುಕೊಂಡು ದಾಳಿ ಮಾಡ್ತಾ ಇದೆ ಇರಾನ. ಇದನ್ನು ಹೇಗಾದರೂ ಮಾಡಿ, ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಮಧ್ಯ ಏಷ್ಯಾದಲ್ಲೇ ಅಥವಾ ಪಶ್ಚಿಮ ಏಷ್ಯಾದಲ್ಲೇ ಎಲ್ಲೆಲ್ಲಿ ಅಮೇರಿಕೆಯ ಬೇಸ್ ಇದಾವೆ ಅವುಗಳ ಮೇಲೆ ಕಣ್ಣಿಟ್ಟಿಗೆ ದಾಳಿ ನಡೆಸ್ಯದ. ಇದಕ್ಕೆ ಪ್ರತಿಕಾರವಾಗಿ ಈ ನಮ್ಮ ಇಸ್ರೇಲ್ ಅಮೇರಿಕ ಇಬ್ಬರು ಇರಾನದ ಮೇನ್ ಸ್ಪಾಟ್ ಮೇಲೆ ದಾಳಿ ಮುಂದುವರ್ಸದ. ಆದರೂ ಒಂದು ಮಾತನ್ನು ಇಟ್ಟದ, ಅಲ್ಲಿ ಯಾರಿಗೆ ಹೋರಾಟ ಮಾಡ್ತಾ ಇದ್ದಾರೆ ಇರಾನದಲ್ಲೇ ಅವರೆಲ್ಲರೂ ಮಾತುಕತೆಗೆ ಬಂದರೆ ನಾನು ಈಗ ಇದನ್ನು ನಿಲ್ಲಿಸ್ತೀನಿ ಅನ್ನುವಂಥದ್ದು. ಇಲ್ಲಿ ಎರಡು ಪ್ರಮುಖವಾದಂಥ ತಂತ್ರಗಳಿದ್ದಾವೆ. ಒಂದದು ಇರಾನದಲ್ಲಿಯ ಖಮೇನಿ ವಿರೋಧಿ ಜನರನ್ನು ಎತ್ತಿ ಕಟ್ಟುವಂಥದ್ದು. ಅದೇ ಕಾಲಕ್ಕೆ ಅಲ್ಲೂ ಪ್ರಜಾಪ್ರಭುತ್ವ ಬೇಕಪ್ಪ, ತಾನು ಪ್ರಜಾಪ್ರಭುತ್ವ ಸ್ಥಾಪಕ ಅನ್ನೋದು ತೋರಿಸೋ ಸಲುವಾಗಿ ಅಮೇರಿಕ ಈ ರೀತಿಯಾಗಿ ಮಾಡ್ತಾಯಿದ್ದ. ಅದೇ ಕಾಲಕ್ಕೆ ಅಲ್ಲಿಯ ಜನ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರ ಅನ್ನೋ ಸಹಿತ ಇವತ್ತು ದೊಡ್ಡ ಪ್ರಶ್ನಾರ್ಹ. ಯಾಕಂದ್ರೆ ಯುದ್ಧದಲ್ಲಿ ಮುಳುಗೋಗಿದ ದೇಶ, ಹೋರಾಟ ಪ್ರಶ್ನೆ ಇಲ್ಲ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹೋರಾಟ ಮಾಡಲಿಕ್ಕೆ ಹೊರಟ್ರೆ ಅವ್ರನ್ನ ಸಹಿತ ದಾಳಿಗೆ ಬಲಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ಇವತ್ತಿನ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದಾಗ ದೇಶ ಈಗಾಗಲೇ ಬ್ರಿಟನ್ ಇದ್ದಿದ್ದು ಅನುಕೂಲ ಮಾಡಿಕೊಟ್ಟದ. ಇದು ಒಂದು ನೆನಪಿಸ್ಬೇಕಾದ ಮಾತು. ತಮ್ಮ ಏರ್ ಬೇಸನ್ನು ಅಮೆರಿಕ ಬಳಸಬಹುದು ಅಂತೇಳಿ. ಹೀಗಾಗಿ ಇಂಗ್ಲೆಂಡ್ ಮೇಲೂ ದಾಳಿಯನ್ನು ಇರಾನ್ ಶುರು ಮಾಡ್ತಾಯಿದ್ದ. ಇಂಗ್ಲೆಂಡಿನ ಬೇಸ್ಗಳಿದ್ದಾವೆ ಅಲ್ಲೂ ಸ್ಟಾರ್ಟ್ ಆಗ್ಯದ. ಹೀಗಾಗಿ ಇದರಲ್ಲಿ ಇಂಗ್ಲೆಂಡು ನಿಧಾನಕ್ಕೆ ಯುರೋಪಿಯನ್ ಯೂನಿಯನ್ನು ಒಂದೊಂದಾಗಿ ಇಳಿತಾ ಹೋದರೆ ಮುಂದೆ ಮೂರನೇ ಮಹಾಯುದ್ಧ ಅಷ್ಟ. ಮೂರನೇ ಮಹಾಯುದ್ಧ ಅನಿವಾರ್ಯ ಆಗಬಹುದಾ ಏನಂತೀರಿ ಇದಕ್ಕೆ? ಇದು ಆದ್ರ ಗತಿ ಅದೋ ಗತಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥದ ಹೆಚ್ಚು ಸತ್ಯದ ಕೈಗನ್ನಡಿ ವಂದನೆಗಳು.